ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಮೊಟೊಲಾಗ್. ಗಾಯ್ಸ್, ಇವತ್ತು ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ಒಂದು ಹೋರಾಟ ಇದೆ. ಅದಕ್ಕೆ ನಾನು ಹೋಗ್ತಿದ್ದೆ, ನೋಡ್ಬೇಕು ಏನಾಗ್ತದೆ ಇಲ್ಲ ಅಂತ. ಈ ಒಂದು ಪ್ರತಿಭಟನೆಗೆ ಶ್ರೀ ರಾಘವೇಶ್ವರ ಸ್ವಾಮಿಗಳು ಆಗಮಿಸಿದ್ದಾರೆ, ನೋಡ್ಬೋದು ಗೈಸ್ ನೀವು. ಮಾನ್ಯ ಸಚಿವರು ಮಂಗಳ ವೈದ್ಯರು ಇದ್ದಾರೆ ಇಲ್ಲಿ, ನೋಡ್ಬೋದು ನೀವು ಇಲ್ಲಿ. ಈಗ ನಮ್ಮ ಸಂಸದರು ವಿಶ್ವೇಶ್ವರ ಕಾಗೇರಿ ಇದ್ದಾರೆ. ಅವ್ರ ಮೇಲೂ ಕೂಡ ಗಾಯ್ಸ್ ನೋಡ್ಬೋದು ನೀವು, ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ, ನೋಡ್ಬೋದು ನೀವು. ಎಲ್ಲ ಸಪೋರ್ಟ್ ಮಾಡಿ ಹೀಗೆ. ಅದು ಸಿಗದೇ ಪ್ರಯತ್ನ ಮಾಡಿದ್ರೆ ರಾಜ್ಯ ಸರ್ಕಾರದ ಉತ್ತರ ಕೇಂದ್ರ ಸರ್ಕಾರದ ಉತ್ತರ ತಂದ್ರೆ ನಮ್ಗೆ ಯೋಜನೆ ರದ್ದು ಮಾಡ್ಲಿಕ್ಕೆ ಬಹಳ ಅನುಕೂಲ ಇದೆ. ನಾನು ಬಹಳ ನೋಡಿದಾಗ ಈ ಯೋಜನೆ ಇಲ್ಲೆಲ್ಲೂ ಆಗಿಲ್ಲ. ನಮ್ಮಲ್ಲಿ ಇದೆ. ಇದು ಆ ಯೋಜನೆ ನಾನು ಒಮ್ಮೆ ನೋಡಿದ್ದೇನೆ. ಸಾವಿರ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಹೋರಾಟಗಾರರು. ಶರಾವತಿ ಯೋಜನೆ ಒಳಗೆ ಒಂದು ಸ್ಟೋರೇಜ್ ಪಂಪ್ ಇದು ಕರೆಂಟ್ ಉತ್ಪಾದನೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಯಾವ ಯೋಜನೆ ಅಂತ ಹೇಳಿ ಮೊದಲು ಯೋಜನೆ ಮಾಡುವ ಮೊದಲು ಇಲ್ಲಿಯ ಕಾರ್ಮಿಕ ಬಾಧಿತರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಪಬ್ಲಿಕ್ ಹಿಯರಿಂಗ್ ಕೂಡ ಈ ಒಂದು ಫಂಕ್ಷನ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಹೋರಾಟಗಾರರು. ದೊಡ್ಡ ಹೋರಾಟಗಾರರು ಆಗಮಿಸಿದ್ದಾರೆ, ದೊಡ್ಡ ವೇದಿಕೆ ಹೋರಾಟಕ್ಕೆ. ನೋಡ್ಬೋದು ನೀವು ಎಷ್ಟು ದೊಡ್ಡ ವೇದಿಕೆ ನಿರ್ಮಿಸಿದ್ದಾರೆ ಅಂತ. ಗಾಯ್ಸ್, ಶರಾವತಿ ಪಂಪ್ ಸ್ಟೋರೇಜ್ ಪ್ರತಿಭಟನೆ ಮುಗಿಸ್ಕೊಂಡು ಹಂಗೆ ಹೊನ್ನವರ ಕಾಣ್ಲಾಗೆ ಒಂದ್ಸಲ ಹೋಗಿ ಬರುವ ಅಂತ ಹೋಗಿದ್ದೆ. ಒಂದೆರಡು ಟೈಮ್ಸ್, ಆದ್ರೆ ಇನ್ನೊಂದ್ಸರಿ ಹೋಗಿ ಬರುವ ಅಂತ. ನೋಡುವ ಹೆಂಗಿದೆ ಗೈಸ್ ವ್ಯೂ ಅಂತ. ಹೆಂಗು ಕಾಣಿಸ್ತೀನಿ, ಕಾಣ್ಲವನ ಗೈಸ್. ಹೊನ್ನವರಿಂದ ಕಾಣ್ಲಾಗ ಸುಮಾರು ಒಂದ್ 2-3 ಕಿಲೋಮೀಟರ್ ಆಗ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ ಗಾಯ್ಸ್. ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟು ಟೂರಿಸಂ ಪ್ಲೇಸ್ ಇದೆ ಅಂತ ಹೇಳೋದಲ್ಲ ಗೈಸ್. ಹಂಗೆ ನಮ್ ಶರಾವತಿ ಬ್ರಿಡ್ಜ್ ನ ಕ್ರಾಸ್ ಮಾಡ್ಕೊಂಡು ಹಾಗೆ ಕಾಣ್ಲಾ ಅಲ್ಲಿ ಕಾಣಿಸ್ತದೆ ಆ ಕಡೆಯಿಂದ. ಅದೆಲ್ಲ ಆ ಕಡೆಯಿಂದ ಬಂದ್ರೆ ಹಂಗೆ ಸುತ್ತಾಕಿಲ್ ಕಾಣ್ಲಾ ಮಿಡ್ಲೆಲ್ಲ ಬರೋಕ್ ಆಗ್ತದೆ. ಸಣ್ಣ ಬ್ರಿಡ್ಜ್ ಇದೆ ಅಲ್ಲಿ ಗಾಯ್ಸ್. ಹಂಗೆ ಹೊನ್ನವರಿಂದ ಬಂದು ಹಿಂಗೆ ಇಕೋ ಬೀಚ್ ಮುಂದ್ಗಡೆನೆ ಉಂಟು, ಕಾಣ್ಲಾ ನಡಿಗೆ ನೋಡ್ಬೋದು ಗೈಸ್ ನೀವು. ಹಿಂಗೆ ಒಂದ್ ಸ್ವಲ್ಪ ಮುಂದಷ್ಟೇ, ಅರ್ಧ ಕಿಲೋಮೀಟರ್ ಆಗ್ಬೋದು. ಇಲ್ಲೊಂದ್ ಸಣ್ಣ ಬ್ರಿಡ್ಜ್ ತರ ಉಂಟು, ನೋಡು ಏನಂತ. ಇಲ್ಲ ಒಳಗಾಗುದಾ? ಇಲ್ಲಿ ಎಕ್ಸಿಟ್ ಆಗೋದಲ್ಲ. ಗಾಯ್ಸ್ ನೋಡ್ಬೋದು ನೀವು, ಕಾಣ್ಲವನ ಹತ್ರ ಬಂದ್ರು ಇಲ್ಲಿ ಸುಮಾರು ನಡ್ಕೊಂಡು ಹೋಗ್ಬೇಕು ಅನಿಸ್ತದ. ಎಲ್ಲೋದ್ರು ನಮ್ಮ ರೋಡು ಹಿಂಗೆ ಒಂದ್ ಕಡೆ ಕರೆಕ್ಟ್ ಆಗಿರೋದು ರೋಡ್ ಅಂತ. ಟೂರಿಸಂ ಸುಮಾರು ಜನ ಅವ್ರು ಅನಿಸ್ತದ. ಲಾಸ್ಟ್ ಟೈಮ್ ಬಂದಾಗ ಹೆವಿ ಕ್ರೌಡ್ ಇದ್ರು, ಇವಾಗ ಅಷ್ಟು ಜನ ಇಲ್ಲ. ಆದ್ರೂ ನೋಡುವ ಎಷ್ಟು ಜನ ಇದ್ದಾರ ಅಂತ. ಪ್ರೈಸ್ ಟಿಕೆಟ್ ಪ್ರೈಸ್ ಬಂದು 40 rupees. ನಾವಿಬ್ರು ಬಂದ್ರು ಪರ್ ಪರ್ಸನ್ 20. ನೋಡುವ 20 ರೂಪಾಯಿ ಊಟಕ್ಕೆ ಹೊರ್ತು ಆಗ್ತದೋ ಇಲ್ಲ ಅಂತ. ನೋಡ್ಬೋದು ನೀವು, ಎಂಟ್ರೆನ್ಸ್ ಶರಾವತಿ ಕಾಣ್ಲಾ ನಡಿಗೆ. ಗಾಯ್ಸ್, ನೀರ್ ಬಾಟ್ಲಿ ನೋಡ್ಬೋದು ನೀವು, ಗ್ಲಾಸ್ ಬಾಟ್ಲಿ ರೇಟ್ ಬಂದು 75 rupees. ಈ ಗ್ಲಾಸ್ ಬಾಟ್ಲ್ ವಾಪಸ್ ಕೊಟ್ರೆ 50 rupees ರಿಟರ್ನ್ ಕೊಡ್ತಾರಂತೆ. ನೋಡುವ, ನೀರ್ ಖಾಲಿ ಮಾಡ್ಬಿಟ್ಟು ಹಂಗೆ ಬಾಟ್ಲ್ ವಾಪಸ್ ಕೊಡುವ. 75 rupees. ನೀರ್ ಟೇಸ್ಟ್ ಏನ್ ಹೆಂಗಿರ್ತದ ನೋಡು ಗೈಸ್. ನೀವು ನೋಡ್ಬೋದು 75 rupees ನೀರ್ ಬಾಟ್ಲು. ಟೇಸ್ಟ್ ಹೆಂಗಿದೆ ನೋಡುವ. ಹೊಡಿಲ್ಲ ಟೇಸ್ಟ್. ಯಾವ್ದಣ್ಣ ಫೋಟೋಗ್ರಫಿ ನಿಮ್ದು? ಓಕೆ, ಆಲ್ ದಿ ಬೆಸ್ಟ್ ಅಣ್ಣ, ಸಕ್ಸಸ್ ಆಗ್ಲಿ, ಮುಂದೆ ಒಳ್ಳೊಳ್ಳೆ ಫೋಟೋಗ್ರಫಿ ಮಾಡ್ಲಿ. ಯಾರ ಪಾಪ ಅಂಟ ಸಿಕ್ಕಿದ್ರು, ಫೋಟೋಗ್ರಫಿ ಏನೋ ಮಾಡ್ತಿದ್ರು, ಹಾಗೆ ಮಾತಾಡ್ಸಿದ್ರು. ಈ ಒಳ್ಳೆ ಸಕ್ಸಸ್ ಆಗಿಲ್ಲ ಫೋಟೋಗ್ರಫಿ ಎಲ್ಲ. ಸುಸಜ್ಜಿತವಾದ ಕಾಲು ನಡಿಗೆಯನ್ನು ಹೊಂದಿದೆ ಗೈಸ್. ನೋಡ್ಬೋದು 1.5 ಕಿಲೋಮೀಟರ್ ಹತ್ರ ಇದೆ. ಅದು ಸಗದಾಗಿದೆ ವ್ಯೂ ಎಲ್ಲ ನೋಡ್ಬೋದು ಗೈಸ್ ನೀವೆಲ್ಲ. ಆ ಕಡೆ ಅಲ್ಲಿ ಬಂದ್ಬಿಟ್ಟು ಬೋಟಿಂಗ್ ಬರ್ತದೆ,
ನೋಡ್ಬೋದು ನೀವು, ಬೋಟಿಂಗ್ ಫುಲ್ ಬೋಟ್ ಇದೆ. ಗೈಸ್ ನೋಡ್ಬೋದು ನೀವು, ಮ್ಯಾಂಗ್ರೋವ್ ರೋಡ್ ವಾಕ್ ಪ್ರವೇಶ 20 rupees ಪರ್ ಹೆಡ್. ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗ್ಬೋದು, 1000 ಇದೆ. ಆದಷ್ಟು ಬನ್ನಿ, ವಿಸಿಟ್ ಮಾಡಿ ನಮ್ಮ ಉತ್ತರ ಕನ್ನಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಹಿಡ್ಕೊಳ್ಳಿ, ಬ್ಯಾಲೆನ್ಸ್ ಆಗುದಿಲ್ಲ. ಓಕೆ ಓಕೆ ಓಕೆ. ಗೈಸ್, ವರ್ಚುವಲ್ ರಿಯಾಲಿಟಿ ಅಂತ ಒಂದು ಟ್ರೈ ಮಾಡಿದೆ, 3D ಅನಿಮೇಷನ್ಸ್. ಏನು ಸಖತ್ತಾಗಿದೆ, ರಿಯಲ್ ನೋಡ್ದಂಗೆ ಆಗ್ತದೆ ಅಪ್ಪ. ಗಾಯ್ಸ್, ನಮ್ದು ಇಲ್ಲಿಗೆ ಕಾಂಡ್ಲಾ ಪಯಣ ಮುಗಿದಿದೆ. ಸೀದಾ ಮನೆ ಹತ್ರ ಪಯಣ. ಗಾಯ್ಸ್ ಬನ್ನಿ, ವಿಸಿಟ್ ಮಾಡಿ ಕಾಂಡ್ಲಾವನಕ್ಕೆ. ಸಖತ್ತಾಗಿದೆ ಪ್ಲೇಸು. ನಮ್ಮ ಉತ್ತರ ಕನ್ನಡ, ನಮ್ಮ ಹೆಮ್ಮೆ. ನಮ್ಮ ಉತ್ತರ ಕನ್ನಡ ಅಷ್ಟು ಒಳ್ಳೆ ಟೂರಿಸಮ್ ಪ್ಲೇಸ್ ಮತ್ತು ಎಲ್ಲೂ ಇಲ್ಲ. ಎಷ್ಟು ಪ್ಲೇಸ್ ಇದೆ ಅಂತ ಹೇಳೋದಲ್ಲ. ಥ್ಯಾಂಕ್ ಯು ಗೈಸ್, ಹೀಗೆ ಸಪೋರ್ಟ್ ಮಾಡ್ತಾರೆ.